ಹಲೋ ಎವ್ರಿವನ್, ನಾನು ನಾಗರತ್ನ. ವೆಲ್ಕಮ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಪಾಪು ಬರ್ಡೇ ವ್ಲಾಗ್ ಆಗಿರುತ್ತೆ ಇದು. ನಾವು ನಮ್ಮ ಕಾರ್ ಶೆಡ್ ಏನಿದೆ, ಸೊ ಅಲ್ಲೇ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೀವಿ. ಹೊರಗಡೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾವು. ಸೊ ಈ ಥೀಮನ್ನು ನಾನೇ ಸೆಲೆಕ್ಟ್ ಮಾಡಿದ್ದು. ನಮ್ಮ ಮನೆಯಲ್ಲಿ ಕೆಲವೊಂದು ರೆಫ್ರೆನ್ಸು ಅದೆಲ್ಲ ತೋರಿಸಿದ್ರು, ಬೇರೆ ಎಲ್ಲ ತೋರಿಸಿದ್ರು. ಸೊ ಇಸೆಂಟ್ ಶಿ ವಂಡ್ರ್ಫುಲ್ ಅನ್ನೋ ಕಾನ್ಸೆಪ್ಟನ್ನ ನಾನು ಸೆಲೆಕ್ಟ್ ಮಾಡಿದೆ. ಚಿನ್ಮಯಿ ಅಂತ ಇದೆ. ವಂಡ್ರ್ಫುಲ್ ಅನ್ನೋದು ಬಂದುಬಿಟ್ಟು ಒನ್ ಅಂತ ಹಾಕಿದ್ದಾರೆ. ಸೊ ಅದು ಒನ್ ಟರ್ನ್ ಆಗ್ತಿದ್ದಾಳಲ್ಲ, ಸೊ ಹಾಗಾಗಿ ಈ ಇವೆಂಟ್ನ ನಮಗೆ ಮಾಡಿಕೊಟ್ಟಿದ್ದು ಬಂದುಬಿಟ್ಟು SK ಬ್ರದರ್ಸ್ ಅವರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಇಲ್ಲಿ ನಾನು ಕೆಲವೊಂದು ವಿಡಿಯೋ ಪಾಪುದು ಫೋಟೋಸ್ ಎಲ್ಲ ಇದೆ. ಸೊ ಅದನ್ನು ನಾನು ಇವಾಗ ಪ್ಲೇ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ.
ಸೊ ಹೀಗೆ ಕೇಕ್ ಕಟ್ಟಿಂಗು, ಫೋಟೋಸು, ವೀಡಿಯೋಸ್ ಎಲ್ಲ ಆದಮೇಲೆ ಎಲ್ಲರೂ ಊಟ ಎಲ್ಲ ಮಾಡಿಕೊಂಡ್ರು. ಊಟಕ್ಕೆ ಬಂದುಬಿಟ್ಟು ರೌಂಡ್ ಟೇಬಲ್ನ ಹಾಕ್ಸಿದ್ವಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಯೂಶ್ವಲಿ ಮಾಮೂಲಿ ಟೇಬಲ್ಸ್ ಹಾಕೋದು ಬೋರಿಂಗ್ ಆಗಿತ್ತು. ಸೊ ರೌಂಡ್ ಟೇಬಲ್ಸ್ ಅನ್ನೋದು ಕಾನ್ಸೆಪ್ಟು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮೈದನ ಇಬ್ಬರು ಸೇರಿ ಪ್ರತಿಯೊಂದು ಅವರು ಹೇಳಿ ಮಾಡಿಸಿದಿತ್ತು. ಹಾಗೆ ಎಲ್ಲರೂ ಕೂತ್ಕೊಂಡಿದ್ರು, ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಹಾಗೆಯೇ ಎಲ್ಲರ ಹತ್ರನೂ ಮಾತಾಡ್ಕೊಂಡಿದ್ವಿ. ಸೊ ನಿಮ್ಗೆ ಇಲ್ಲೊಂದು ಸ್ಟೋರಿ ಹೇಳ್ತೀನಿ ನೋಡಿ. ಕೇಕ್ ಎಷ್ಟು ಡೆಲಿಷಿಯಸ್ ಆಗಿತ್ತು ಅಂದರೆ, ಸೊ ಇಲ್ಲಿ ಎಕ್ಸಾಂಪಲ್ ಇವರಿಬ್ಬರು ಎಲ್ರಿಗೂ ಅಲ್ಲಿ ಕೊಡೋರಿಗೆ ಕೊಡ್ತಾಯಿದ್ದಾರೆ ಕೇಕು, ಹಾಗೆ ಇವರು ಕೂಡ ತಿಂತಾಯಿದ್ದಾರೆ. ಲಾಸ್ಟ್ ಫೈನಲಿ ಏನಾಯಿತು, ಕೇಕ್ ಚೆನ್ನಾಗಿತ್ತು ಅಂತ ತಿಂದು ಇಬ್ರಿಗೂ ಲಾಸ್ಟಿಗೆ ಊಟನೇ ಮಾಡೋಕ್ಕಾಗಿಲ್ಲ ಸರಿಯಾಗಿ. ಸೊ ಆ ರೇಂಜಿಗೆ ನಾನು ಕೇಕಲ್ಲಿ ಕಟ್ ಮಾಡಿಸಿದಾಗ ಪಾಪುಗೆ ತಿನ್ನಿಸಿದ್ದೆ, ನಾನು ತಿಂದಿರಲಿಲ್ಲ. ಸೊ ನನಗಷ್ಟು ಟೇಸ್ಟ್ ಇನ್ನೂ ಗೊತ್ತಿರಲಿಲ್ಲ. ಅದಾದಮೇಲೆ ನಮ್ಮ ಅತ್ತೆ ಬಂದು ನನಗೆ ಕೇಕ್ ತಿನ್ನಿಸ್ತಾರೆ ಇವರು. ಆವಾಗ ಗೊತ್ತಾಗುತ್ತೆ, ಕೇಕ್ ಇಷ್ಟೊಂದು ತುಂಬ ಚೆನ್ನಾಗಿದೆ, ಸೊ ಹಾಗಾಗಿ ಇವ್ರು ಹಿಂಗೆ ತಿಂತಾಯಿದ್ದಾರೆ ಅಂತ. ಅದರಲ್ಲೂ ಜೋಕ್ಸ್ ಮಾಡ್ತಾಯಿದ್ರು, ಜೋಕ್ಸ್ ಕ್ರ್ಯಾಕ್ ಮಾಡ್ತಾಯಿದ್ರು ನಮ್ಮ ಅತ್ತೆ. ನನ್ನ ಬರ್ಡೇ ಇವತ್ತು, ನಾನಂತೂ ನನ್ನ ಬರ್ಡೇ ಕೇಕ್ ತಿನ್ನಿಸಿಲ್ಲ, ತಿನ್ನು ಅಂತ ಹತ್ರ ಜೋಕ್ಸ್ ಎಲ್ಲ ಕ್ರ್ಯಾಕ್ ಮಾಡ್ತಾಯಿದ್ರು. ಸೊ ಹಾಗೆ ಎಲ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಡೋದಕ್ಕೋಸ್ಕರ ಅಲ್ಲೇ ಪ್ಲೇಟ್ನ ಟ್ರೇ ಇಟ್ಟಿದ್ದೆ. ಕೇಕ್ ಅಂತೂ ಅಲ್ಟ್ರಾ ಡಿಲೀಷಿಯಸ್ ನಿಜವಾಗ್ಲೂ. ಇದು ಕೇಕ್ ಬಂದುಬಿಟ್ಟು ನಾನು ನೆಕ್ಸ್ಟಲ್ಲಿ ಹೇಳ್ತೀನಿ. ಸೊ ಎಲ್ರಿಗೂ ಕೇಕ್ ಎಲ್ಲ ಕೊಟ್ಟಿದ್ದಾಯಿತು. ಆಲ್ಮೋಸ್ಟ್ 7 kg ಕೇಕ್ ಮಾಡಿಸಿದ್ದು. ಕ್ಲಿಕ್ ಮಾಡಿ ಮೋರ್ ವಿಡಿಯೋಸ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಕೊಡ್ತಾರೆ. ಸಿನಿಮಾದ ಬರ್ಡೇ 1 year ಕಂಪ್ಲೀಟ್ ಆಗಿದೆ. ನಿಜವಾಗ್ಲೂ ಇದನ್ನ ಹೀಗೆ ಹಾಕ್ತೀನಿ. ಪಾಪು ಬಂದುಬಿಟ್ಟು ಮಧ್ಯಾಹ್ನ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಸೊ ಹಾಗಾಗಿ ಸಂಜೆ ಬರ್ಡೇ ಪ್ರೋಗ್ರಾಮಲ್ಲೆಲ್ಲ ತುಂಬ ಖುಷಿಯಾಗಿ ಆಟ ಆಡ್ಕೊಂಡು ಚೆನ್ನಾಗಿದ್ಲು. ನಾವು ಆಲ್ಮೋಸ್ಟ್ ಕರೆದಿದ್ದ ಎಲ್ಲರೂ ಕೂಡ ಬಂದಿದ್ದರು. ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಸೈಡ್ ಆಗಿರ್ಬೋದು, ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು ಮತ್ತು ನೈಬರ್ಸು ಪ್ರತಿಯೊಬ್ಬರು ಬಂದಿದ್ದರು. ತುಂಬಾ ಖುಷಿಯಾಯಿತು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪಾಪು ಬರ್ಡೇಗೆ ಬಂದಿದ್ದಕ್ಕೆ. ಇನ್ನೊಂದು ಏನಂದರೆ ಟೆಕ್ನಿಕಲ್ ಇಶ್ಯೂ ಆಯಿತು. ಸ್ವಲ್ಪ ವೈರಿಂಗು ಅದು ಇದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಕ್ಕೆ ಈವೆಂಟ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು. ಕೆಲವೊಬ್ಬರು ಫಸ್ಟೇ ಬಂದು ಟೈಮ್ ಆಗುತ್ತೆ ಅಂತ ಹೋದರು. ನೋ ಇಶ್ಯೂಸ್, ಪರವಾಗಿಲ್ಲ. ಆದ್ರೂ ಖುಷಿ ಆಯಿತು ಬಂದಿದ್ರಲ್ಲ ಅಂದ್ಬಿಟ್ಟು. ಹಾಗೆ ಕೆಲವೊಂದು ಮೇಕಿಂಗು ಅದೆಲ್ಲ ನಾನು ಏನೂ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಯಾಕಂದರೆ ಫುಲ್ ಬ್ಯುಸಿ ಇದ್ದಿದ್ದರಿಂದ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಲ್ಲಿ ಇಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ನಮ್ಮ ಈ ಈವೆಂಟ್ ಬಂದುಬಿಟ್ಟು SK ಬ್ರದರ್ ಅವರು ಮಾಡಿಕೊಟ್ಟಿದ್ದು. ಅವ್ರದ್ದು SK ಬ್ರದರ್ಸ್ ಆ್ಯಂಡ್ ಈವೆಂಟ್ಸ್ ಅಂತಲೇ ಇದೆ ಸರ್ಜಾಪುರದಲ್ಲಿ. ಸೊ ನಮ್ಮ ಪಾಪು ನಾಮಕರಣ ಕೂಡ ಇವ್ರಿಗೆ ಹೇಳಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಿಮಗೂ ಯಾರಿಗಾದ್ರೂ ಬೇಕಾಗಿದ್ದರೆ ಹೇಳಿ. ಬಿಗ್ ಥ್ಯಾಂಕ್ಸ್ ಟು ಅಕ್ಷಯ್. ಕೇಕ್ ಕೂಡ ಅಷ್ಟೇ, ನಾವು ಯಾವುದೇ ಶಾಪಲ್ಲೇನೂ ಆರ್ಡ್ರ್ ಮಾಡಲಿಲ್ಲ. ಈವೆಂಟ್ ಅವರೇ ಹೇಳಿ ರೆಡಿ ಮಾಡಿಸಿದಿತ್ತು. ಇವರು ಕೇಕ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಓಕೆ ಅಂದ್ಬಿಟ್ಟು ಅವ್ರಿಗೆ ಆರ್ಡ್ರ್ ಹೇಳಿದ್ವಿ. ಕೇಕ್ ಅಂತೂ ತುಂಬ 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 ಚೆನ್ನಾಗಿತ್ತು. ಆಬ್ವಿಯಸ್ಲಿ ಇದು ಹೋಮ್ ಮೇಡ್ ಕೇಕು. ಅವರೇ ಮನೆಯಲ್ಲಿ ಮಾಡಿ ಡೋರ್ ಟು ಡೆಲಿವರಿ ಕೊಡ್ತಾರೆ. ತುಂಬ ಫ್ರೆಂಡ್ಲಿ ಹ್ಯೂಮನ್ನು. ಮತ್ತು ಆ ಟೈಮಲ್ಲಿ ಇವ್ರು ಕೇಕ್ ತೊಗೊಂಬಂದು ಅದು ಎಲ್ಲ ರೆಡಿ ಮಾಡಬೇಕಾದ್ರೆ ನಾನು ಇರಲಿಲ್ಲ ಅಲ್ಲಿ. ಸೊ ಮತ್ತೆ ನಾನು ಇವರ ಇನ್ಸ್ಟಾ ID ತೊಗೊಂಡು ಅವ್ರಿಗೆ ನಾನು ಮೆಸೇಜ್ ಮಾಡಿ ಅವರಿಂದ ಈ ವಿಡಿಯೋನೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕೇಕು. 7 kg, ಆಲ್ಮೋಸ್ಟ್ 7 kgನೂ ಫುಲ್ ಖಾಲಿ ಆಯಿತು ಕೇಕು. ಒಂದು ಸ್ವಲ್ಪ ಕೂಡ ಮಿಗಲಿಲ್ಲ. ನಾನು ಕಗ್ಗಿಸಲ್ಲಿ ಬಿಟ್ಟರೆ ನೆಕ್ಸ್ಟು ಈ ಕೇಕ್ ಆ ಟೇಸ್ಟನ್ನು ನಾನು ಇವ್ರು ಮಾಡಿರೋ ಕೇಕಲ್ಲೇ ನೋಡಿದ್ದು. ಸೊ ನಿಮಗೂ ಯಾರಿಗಾದ್ರೂ ಬೇಕಾಗಿದ್ದರೆ ಆರ್ಡರ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಇನ್ಸ್ಟಾ ID ನಂಬರು, ಫೋನ್ ನಂಬರು ಎಲ್ಲ ಕೊಟ್ಟಿರ್ತೀನಿ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಮನೆಗೆ ಗಿಫ್ಟ್ಸ್ ಎಲ್ಲ ಏನಿತ್ತು ಒಂದು ಸೈಡ್ ಹಾಗೆ ಇಟ್ಟಿದ್ವಿ. ಅದನ್ನೆಲ್ಲ ತೊಗೊಂಬಂದು ಆವಾಗಲೇ ಓಪನ್ ಮಾಡ್ತಾಯಿದ್ವಿ. ಇಲ್ಲಾಂದರೆ ಮಕ್ಕಳು ಒಂದೊಂದೇ ಓಪನ್ ಮಾಡಿಬಿಡ್ತಾರೆ, ಗೊತ್ತಾಗಲ್ಲ ಅಂದ್ಬಿಟ್ಟು. ಸೊ ತೊಗೊಂಬಂದಿದ್ದ ತಕ್ಷಣವೇ ಎಲ್ಲ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿದ್ವಿ. ತುಂಬ ಗಿಫ್ಟ್ಸ್ ಬಂದಿತ್ತು. ಕೆಲವೊಂದು ಗೋಲ್ಡು, ಸಿಲ್ವರು, ಅದಾದಮೇಲೆ ಬಟ್ಟೆಗಳಂತೂ ತುಂಬ ಬಂದಿತ್ತು. ಬಟ್ಟೆಗಳು, ಆಮೇಲೆ ಟಾಯ್ಸು, ಆಮೇಲೆ ಸಾಫ್ಟ್ ಟಾಯ್ಸು, ಗೊಂಬೆಗಳು, ತುಂಬ ಗಿಫ್ಟ್ಸ್ ಅಂತೂ ಬಂದಿತ್ತು ಪಾಪುಗೆ. ಸೊ ವೀಡಿಯೋಸ್ ಎಲ್ಲ ನಾನೇನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬ ಕೆಲಸ ಇತ್ತು.
ಮತ್ತು ಹಾಗೆ ಊಟಕ್ಕೆ ನಾನು ಏನು ಮಾಡಿಸಿದ್ವಿ ಅಂತ ಹೇಳಿಲ್ಲ. ಊಟಕ್ಕೆ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಮತ್ತು ಕಬಾಬ್, ಹಾಗೆ ರೈಸು, ರಸಮು ಮತ್ತು ಅಕ್ಕಿ ಪಾಯಸ ಬರುತ್ತಲ್ಲ, ಸೊ ಅದನ್ನು ಮಾಡಿಸಿದ್ವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಬಾಯ್.